ಮಾತಾಡ್ರಿ. ಇವತ್ತು ಬಸ್ಸಾಪುರ ಕೆರೆ ಅನ್ನೋದು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ. ಆ್ಯಕ್ಚುಲಿ ತೆರವುಗೊಳಿಸಬೇಕು, ಜಾನುವಾರು ಪಕ್ಷಿ ಪಾತಿ ನೀರು ಇರಬೇಕಂತೇಳಿ ಕೋರ್ಟ್ಲಿದ ಆದೇಶ ಆದರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇವತ್ತು ದನ ಕರ ಮತ್ತು ಬಸ್ಸಾಪುರ ಎಲ್ಲ ಕುರಿ ದನ ಭಾಳ ತೊಂದರೆ. ನೀರು ಬಿಸಿಲು ಫುಲ್ ಇರೋದ್ರಿಂದ ಇಲ್ಲಿ ನೀರಿಗೆ ಭಾಳ ಅಭೋ ಇರುತ್ತೆ. ಇಲ್ಲಿ ಯಾವ ಕೆರೆಯಾಗ ನೀರಿಲ್ಲ. ಇಲ್ಲಿ ದನ ಕರೆಗೆ ಸುಮಾರು ಒಂದು 5-10 ಕಿಲೋಮೀಟ್ರಲ್ಲಿ ಯಾವ ಕೆರೆ ಇಲ್ಲ. ಇದು ಒಂದು ಕೆರೆ ಬಿಟ್ಟರೆ ಬೇರೆ ಕೆರೆ ಇಲ್ಲ. ಈ ಬಸ್ಸಾಪುರ ಮತ್ತು ಕುಟಗನಹಳ್ಳಿ, ಆಲೋಡ್ತಿ ಇವೆಲ್ಲ ದನ ಕರೆಗೆ ಇದು ಒಂದೇ ಕೆರೆ ಇರೋದು. ಹಾಗಾಗಿ ಅಲನಗರ ಹಾಗಾಗಿ ಇಲ್ಲಿ ಸನ್ಮಾನ್ಯ ಜಿಲ್ಲಾಧಿಕಾರಿ ಸಾಹೇಬರಿಗೂ ಮನವಿ ಮಾಡಿದ್ರು ಕೂಡ ಯಾವುದೇ ಥರ ಈ ರಸ್ತೆಯನ್ನು ತೆರವುಗೊಳಿಸಿಲ್ಲ. ಆಲ್ರೆಡಿ ನೀವು ನೋಡ್ತಾ ಇದ್ದೀರಾ ದನ ಕರ ಎಷ್ಟು ಅಭೋ ಅನ್ಸೋದೆ, ಬಿಸಿಲು ಹೆಂಗಿದೆ. ಹಾಗಾಗಿ ಮೊನ್ನೆ ನಾವು ಸನ್ಮಾನ್ಯ ಜಿಲ್ಲಾಧಿಕಾರಿ ಸಾಹೇಬರಿಗೆ ಮೊನ್ನೆ ನಮ್ಮ ಸಾರ್ ನಾವು ಹೋಗಿ ಅವ್ರಿಗೆ ಭೇಟಿಯಾಗಿ ಹೇಳಿದ್ರು ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ. ಹಾಗಾಗಿ ನಮ್ಮ ಸಾರ್ ಕೂಡ ಅವ್ರು ನಿನ್ನೆ ಅವ್ರ ಜೊತೆ ಮಾತಾಡಿದ್ರು. ದನ ಕರಗಳಿಗೆ ನೀರಿನ ಭಾಳ ಅಭೋ ಇದೆ. ಇಲ್ಲಿ ಬಿಸಿಲುಗಾಲ, ಇಲ್ಲಿ ಸುಮಾರು 7-8 ಹಳ್ಳಿ ದನಗಳು ಇಲ್ಲೇ ಬರೋದು ಅಂತ ಹೇಳಿದ್ರು ಕೂಡ ಸನ್ಮಾನ್ಯ ಜಿಲ್ಲಾಧಿಕಾರಿ ಸಾಹೇಬರು ಯಾವುದೇ ಕ್ರಮ ಕೈಗೊಂಡಿಲ್ಲ. ಹಾಗಾಗಿ ನಾವು ಗಿಣಿಗೇರಿ ನಾಗರಿಕ ಹೋರಾಟ ಸಮಿತಿ ವತಿಯಿಂದ ಹಲವಾರು ಬಾರಿ ಕೂಡ ನಾವು ಮನವಿ ಮಾಡಿದ್ರು ಕೂಡ ಯಾವುದೇ ಥರ ಕ್ರಮ ಕೈಗೊಂಡಿಲ್ಲ ಅಂತೇಳಿ ನಾವು ಮಂಗಳೇಶ್ ರಾಠೋಡ್ ಮಾತಾಡ್ತೀವಿ.